ರಾಜ್ಯದಲ್ಲಿ ತಪ್ಪಿಲ್ಲ ಆಟೋ ಚಾಲಕರ ಸಂಕಷ್ಟ. ಬೆಂಗಳೂರಿನಲ್ಲಿ ಎಲ್ಪಿಜಿಗಾಗಿ ಪರದಾಟವನ್ನ ಮಾಡಲಾಗ್ತದೆ. ಗ್ಯಾಸ್ ಬಂಕ್ಗಳ ಮುಂದೆ ಚಾಲಕರು ಜಾಗರಣೆ ಮಾಡುವಂತ ಪರಿಸ್ಥಿತಿ. ಚಾಮರಾಜಪೇಟೆ ಬಂಕ್ ಮುಂದೆ ಚಾಲಕರು ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಕೇವಲ 500 ರೂಪಾಯಿಗೆ ಗ್ಯಾಸ್ ನೀಡ್ತಾ ಇರುವಂಥದ್ದು ಬಂಕ್ ಸಿಬ್ಬಂದಿ. ಎಲ್ಲ ಕಡೆನೂ ಕೂಡ ಅಷ್ಟೇ. ಮ್ಯಾಕ್ಸಿಮಮ್ ಅಂದರೆ 500 ರೂಪಾಯಿವರೆಗೂ ಕೊಡ್ತಾ ಇದ್ದಾರೆ ಅಷ್ಟೇ. ಮಿನಿಮಮ್ ಅಂದರೆ 250 ರೂಪಾಯಿ 300 ರೂಪಾಯಿ ಅಷ್ಟೇ. ಅದನ್ನು ಬಿಟ್ಟರೆ ಕೆಲವೊಂದು ಕಡೆ ಮಾತ್ರ ಮ್ಯಾಕ್ಸಿಮಮ್ ಆಗಿ 500 ರೂಪಾಯಿವರೆಗೂ ಗ್ಯಾಸನ್ನು ಕೊಡಲಾಗ್ತಾ ಇದೆ. ಚಾಮರಾಜಪೇಟೆ ಬಂಕ್ ಮುಂದೆ ಚಾಲಕರು ಕ್ಯೂ ನಿಂತ್ಕೊಂಡಿದ್ದಾರೆ. ಜಾಗರಣೆ ಮಾಡುವಂಥ ಪರಿಸ್ಥಿತಿ. ರಾತ್ರಿ ಎಲ್ಲ ಬಂದು ಅಲ್ಲಿ ಆಟೋವನ್ನು ಹಾಕ್ಕೊಂಡು ಅಲ್ಲೇ ನಿದ್ದೆಗೆಟ್ಟು ಬೆಳಗ್ಗೆ ಗ್ಯಾಸ್ ಬಂಕ್ ಓಪನ್ ಆಗ್ತಿದ್ದ ಹಾಗೆ 500 ರೂಪಾಯಿ ಗ್ಯಾಸನ್ನು ಹಾಕಿಸ್ಕೊಂಡು ಜೀವನವನ್ನು ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಯಾವುದೇ ಗ್ಯಾಸ್ ಬಂಕ್ಗಳ ಮುಂದೆ ಹೋದರೂ ಕೂಡ ದೊಡ್ಡ ಕ್ಯೂ ಇದೆ. ಅಲ್ಲಿ ಉದ್ದುದ್ದ ಕ್ಯೂ, ಕಿಲೋಮೀಟರ್ ಗಟ್ಟಲೆ ಕ್ಯೂ. ರಾತ್ರಿ ಎಲ್ಲ ಪಾಪ ಆಟೋ ಚಾಲಕರು ಕ್ಯೂ ನಿಂತ್ಕೊಂಡು ಗ್ಯಾಸನ್ನು ಹಾಕ್ಸ್ಕೊಳ್ತಾ ಇದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಆಟೋ LPG ಸಮಸ್ಯೆ ಬಗ್ಗೆ ಜನ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡೋಣ. LPG ಗ್ಯಾಸ್ ದಯಮಾಡಿ ಕೊಡಿ ಅಂತೇಳಿ ಭಿಕ್ಷೆ ಬೇಡೋ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಲ್ಲ. ಹೀಗಾದರೆ ಜೀವನ ಮಾಡೋದು ಹೇಗೆ? ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಆಟೋ ಚಾಲಕರು. ಅವ್ರನ್ನೇ ಮಾತಾಡ್ತಾ ಹೋಗೋಣ, ಏನು ಹೇಳ್ತಾರೆ ಅಂತೇಳಿ. ಇಲ್ಲ ಸರ್, ಕೊಡ್ತಾ ಇಲ್ಲ. ಗ್ಯಾಸ್ ಕೇಳಿದ್ದಕ್ಕೆ ಕೊಡ್ತಾ ಇಲ್ಲ. ಸ್ಟಾಕ್ ಬರಬೇಕು ಅಂತಾರೆ. ಸ್ಟಾಕ್ ಯಾವಾಗ ಬರ್ತದೆ ಅಂತ ನೋಡಬೇಕು, ಹೇಳಬೇಕು, ಇನ್ವೆಸ್ಟ್ ಆಗಬೇಕು, ನಮ್ಗೆ ಅವಲೇ ಗೊತ್ತಾಗೋದು ಅಂತಾರೆ. 24 hours ಬಂಕ್ಗಳು ಓಪನ್ ಮಾಡಿದ್ರೆ ಅದೂ ಮಾಡ್ತಾಯಿಲ್ಲ. 6 ಗಂಟೆಗೆ ಓಪನ್ ಬೆಳಗಿನ ಜಾವ. ಅವ್ರು ಹೋಗಿ ಕೇಳೋಕೆ ಹೋದ್ರೆ ಸ್ಟಾಕ್ ಇನ್ನೂ ಬಂದಿಲ್ಲ. ಅದನ್ನೇ ಹೇಳ್ತಿರೋದು. ಆಟೋದವ್ರ ಕಷ್ಟ ಯಾರು ಕೇಳ್ತವ್ರೆ? MP MLA ಅವ್ರಿಗೆಲ್ಲ IPL ಟಿಕೆಟ್ ಬೇಕು. ಆಟೋದವ್ರ ಕಷ್ಟ ಬೇಡವಾ? ಓಟು ಬೇಕು. ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ. ಸಿದ್ದರಾಮಯ್ಯ ಅವರು ಮೋದಿಗೆ ಕೇಳು ಅಂತಾರೆ. ಮೋದಿಗೆ ಹಾಕಿದೀವ ಓಟು, ಸಿದ್ದರಾಮಯ್ಯಗೆ ಹಾಕಿದೀವ. ಆಟೋದವ್ರ ಕಷ್ಟ ಯಾರಿಗೆ ಬೇಕು? ನೈಟ್ ಎಲ್ಲ ನಾನು ನಿದ್ದೆ ಮಾಡಿಲ್ಲ ಸರ್. ಇರೋದು ಮಾತಾಡ್ದಕ್ಕೆ ತುಂಬ ಕಷ್ಟ ಆಗಿದೆ ಸರ್. ಎಲ್ಲ ಡ್ರೈವರ್ ಕಷ್ಟ ಆಗಿದೆ ನೋಡಿ. ಸರ್ಕಾರ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಏನು ಒಂದು ಹೆಲ್ಪ್ ಮಾಡಿ ಸರ್. ಒಂದೊಂದು ಕಡೆ ಒಂದೊಂದು ರೈಟ್ ಇದೆ. ಬೇರೆ ಪ್ರೈವೇಟ್ ಬಂಕಲ್ಲಿ 110 ರೂಪಾಯಿ ಲೀಟ್ರು, ಇಲ್ಲಿ 90 ರೂಪಾಯಿ ಲೀಟ್ರು. ಸರ್ ನಾವು ಬರೀ ದುಡಿಯೋದಾಗಿದೆ, ಗ್ಯಾಸ್ ಆಗೋದಾಗಿದೆ. ಹೇಗೆ ಸರ್ ನಿಮ್ಮ ಫ್ಯಾಮಿಲಿ ಹೇಗೆ ರನ್ ಮಾಡ್ತಾ ಇದ್ದೀರಿ? ಯಾಕಂದ್ರೆ ಒಂದು ವಾರದಿಂದನೂ ಕೂಡ ಇದೇ ಸಮಸ್ಯೆ ಆಗ್ತಾ ಇದೆ. ಒಂದು ವಾರದಿಂದಲ್ಲ ಸರ್, ಒಂದು 20 ದಿವಸ 30 ದಿವಸ ಫುಲ್ ತೊಂದರೆ ಆಗ್ತಾಯಿದೆ ನಮಗೆ. ಫ್ಯಾಮಿಲಿ ಕಂಡೀಷನ್ನು ಸಿಕ್ಕಾಪಟ್ಟೆ ಕಷ್ಟ ಇದೆ. ಮತ್ತು ಇಲ್ಲಿ ಗ್ಯಾಸ್ ಸಿಗೋದು ಬರೋದು 2-3 ಅವರ್ 4 ಅವರ್ ಬಂದು ನಿಂತ್ಕೊಳ್ಬೇಕು ಕಾಯುವಿನಲ್ಲಿ. ಸಿಗದು ಸಿಗುತ್ತೆ, ಇಲ್ಲಾಂದರೆ ವಾಪಸ್ ಹೋಗ್ಬೇಕಾಗುತ್ತೆ. ಅಂಥ ಪರಿಹಾರ ಆಗ್ತಾ ಇದೆ. ಹೆಂಗೆ ಸರ್ ನಿಮ್ಮ ಫ್ಯಾಮಿಲಿ ಹೇಗೆ ಜೀವನ ಮಾಡೋದು? ಭಾಳ ಕಷ್ಟ ಅಲ್ವಾ? ಒಂದು ದಿನ ಪೂರ್ತಿ ನಾವು ಫ್ಯಾಮಿಲಿನ ಬಿಟ್ಟು 3 ಗಂಟೆಗೆ ಬಂದು ನಿಲ್ಕೊಳ್ತಾ ಇದ್ದೀವಿ. ಹೋಗಿ ಅದರಲ್ಲಿ ದುಡಿಯೋದೇ ಅಂತ ಸರ್. ಇವಾಗ ದುಡಿಯೋದೇ ಕಷ್ಟ ಆಗಿಬಿಟ್ಟಿದೆ ಸರ್ ನಮಗೆಲ್ಲ. ಇವಾಗ ಒಂದು ದಿವಸ ಎಲ್ಲ ನನ್ನ ಹತ್ರ ವಿಡಿಯೋ ಎಲ್ಲ ಇದೆ. ಯಾವ ಬೆಂಕಲ್ಲಿ ನಿಲ್ಕೊಂಡಿದ್ದೀನಿ ಎಲ್ಲ 100-200 ಗಾಡಿ ಹಿಂದೆ ನಾನು ನಿಲ್ಕೊಂಡು ಬಂದಿದ್ದೀನಿ ವಿಡಿಯೋ ಇಟ್ಕೊಂಡು. ಆವಾಗ ಲಾಸ್ಟಲ್ಲಿ ಬರ್ತೀವಿ, ಗ್ಯಾಸ್ ಇಲ್ಲ ಅಂತ ಹೋಗ್ಬಿಡ್ತಾರೆ ಸರ್. ಮಕ್ಕಳು ಎಕ್ಸಾಮ್ ಟೈಮ್ ಸರ್, ಫೀಸ್ ಕಟ್ಟೋದು ಕಷ್ಟನೇ ಅಲ್ವಾ? ಗ್ಯಾಸ್ ಸಿಗ್ಬಿಟ್ರೆ 4 ಲೀಟ್ರನ್ನ ಸಿಕ್ಕಿದ್ರೂ ಪ್ಯಾಸೆಂಜರ್ 10 ರೂಪಾಯಿ ಜಾಸ್ತಿ ಕೊಡಲ್ಲ. ನೈಟ್ ಆ್ಯಂಡ್ ಡೇ ಡ್ಯೂಟಿ ನಮ್ಮದು. ಗಾಡಿ ಪಂಚರ್ ಆದ್ರೂ ನೈಟ್ ಆ್ಯಂಡ್ ಡೇ ಓಡಿಸ್ಬೇಕು ನಾವು. 10 ರೂಪಾಯಿ ಜಾಸ್ತಿ ಪ್ಯಾಸೆಂಜರ್ ಕೊಡಲ್ಲ. ಆಮೇಲೆ ಆನ್ಲೈನ್ ಸುಮ್ಮನೆ ನೋಡೋಕ್ಕಿರೋದು. ಆನ್ಲೈನ್ ನಮ್ಗೆ ಬಾಡಿಗೆನೇ ಬೀಳಲ್ಲ. ಹೆಂಗೆ ಸರ್ ಜೀವನ ಹೆಂಗೆ? ಮಕ್ಕಳೆಲ್ಲ ಎಕ್ಸಾಮ್ ಟೈಮ್ ಫೀಸ್ ಕಟ್ಟೋದೆಲ್ಲ ಇದೆಲ್ಲ ಬಿಟ್ಬಿಡ್ತೀನಿ ಸರ್. ಇವಾಗ ಆಟೋ ಎಲ್ಲ ಬಿಟ್ಬಿಡ್ತೀನಿ ನಾವು. ಪೊಲೀಸ್ ಕೆಲಸ ನಾವು ಮಾಡ್ಕೊಂಡಿನಿ ಬಿಡಿ. ಗೌರ್ಮೆಂಟ್ ಕೆಲಸ ಕೊಡ್ರಿ ನಮಗೆ. ನಮ್ಮ ಏನು ಓದಕ್ಕೆ ಬರಲ್ಲ, ಏನು ಮಾಡೋಕ್ಕೆ ಬರಲ್ಲ. ಸರ್ಕಾರ ಚಾಲಕ ಇವಾಗ ಬೇಕಲ್ಲ ಅವ್ರಿಗೆ ಡ್ರೈವರ್ ಇಟ್ಕೊಳ್ಳಿ ನಮಗೆ. ದಿನ ಆಯ್ತಲ್ಲ, ತೊಂದರೆ ಆಗ್ತಿದೆ. ಜೀವನ ಮಾಡೋದು ಹೇಗೆ? ಫ್ಯಾಮಿಲಿ ರನ್ ಮಾಡೋದು ಭಾಳ ಏನು ಮಾಡ್ತೀವಿ ಸರ್? ಭಾಳ ಕಷ್ಟ ಆಗಿಬಿಟ್ಟಿದೆ. 20 ಈ 30 ದಿವಸದಿಂದ ನಮಗೆ ಭಾಳ ಕಷ್ಟನೇ. ಇದು ಗ್ಯಾಸ್ ಯಾವಾಗಲಿಂದ ಇದಾಗಿದೆ ಆವಾಗಲಿಂದ ಭಾಳ ಕಷ್ಟನೇ ನೋಡಿ. 300 ರೂಪಾಯಿ 400 ರೂಪಾಯಿ ಗ್ಯಾಸ್ ಹಾಕಿದ್ರೆ ಒಂದು ರೋಡ್ ಹೋಗಕ್ಕೆ ಬಂದರೆ ಒಂದು 500 ರೂಪಾಯಿ ಸಂಪಾದಿಸಿದ್ರೆ ಗ್ಯಾಸ್ ಆಗಿಬಿಡ್ತದೆ, ಖಾಲಿ ಆಗಿಬಿಡ್ತದೆ. ಅದು 500 ರೂಪಾಯಿಂದ ಏನು ಸಂಸಾರ ಮಾಡೋದು ನಾವು? 120 ರೂಪಾಯಿ 20 ರೂಪಾಯಿ ಕೇಳಿದ್ರೆ ಜಾಸ್ತಿ ಕೊಡಲ್ಲ. ಇವಾಗ ಲೂಟಿ ಮಾಡ್ತಾ ಇದಾರಲ್ಲ ಬಂಕ್ ಅವರು, ಅದಕ್ಕೆ ಯಾರು ಮಾತಾಡಬೇಕು? ಅದು ನಿಜವಾಗ್ಲೂ ಕೂಡ. ಯಾಕಂದರೆ ಆಹಾರ ಇಲಾಖೆ ಸಚಿವರನ್ನು ಕೂಡ ಭೇಟಿ ಮಾಡಿ ಮನವಿ ಮಾಡಿಕೊಂಡ್ರು ಕೂಡ ಈ ಸಮಸ್ಯೆ ಬಗೆಹರಿತಿಲ್ಲ. ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕೆಲಸ ಮಾಡಿ, ಇಲ್ಲದೇ ಇದ್ದರೆ ಭಾಳ ಕಷ್ಟ ಆಗುತ್ತೆ ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ಇನ್ನು ಮಂಗಳೂರಿನಲ್ಲೂ ಕೂಡ LPG ಗ್ಯಾಸ್ ಸಮಸ್ಯೆ, ಅಲ್ಲೂ ಕೂಡ ಆಟೋದವರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅಲ್ಲಿನ ಆಟೋ ಚಾಲಕರನ್ನ ಮಾತನಾಡಿಸಿದ್ದಾರೆ ನೋಡಿ. LPG ಗ್ಯಾಸ್ ಅಭಾವ ಮಂಗಳೂರಲ್ಲಿ ಬಹಳಷ್ಟು ಕಾಡ್ತಾ ಇದೆ. ಮಂಗಳೂರು ನಗರದಲ್ಲಿ 7 ಬಂಕ್ಗಳಿದ್ರು ಕೂಡ ಕೆಲವು ಬಂಕ್ಗಳಲ್ಲಿ LPG ಗ್ಯಾಸ್ ಲಭ್ಯ ಆಗ್ತಾ ಇದೆ. ಆದರೆ ಮಂಗಳೂರು ನಗರದ ಹೊರಭಾಗಿನ ಚಿತ್ರಣ ಅದು ಭಯಂಕರ ಆಗಿರುವಂಥದ್ದು. ಯಾಕೆಂದ್ರೆ ಆಟೋ ಚಾಲಕರು ತಮ್ಮ ಆಟೋವನ್ನೇ ಓಡಿಸೋಕ್ಕಾಗದೆ
ಕಂಗಾಲಾಗಿದ್ದಾರೆ. ನಾವೀಗ ಮಂಗಳೂರು ನಗರ ಹೊರವಲಯದ ಬಜಪೆ ಆಟೋ ನಿಲ್ದಾಣದ ಮುಂಭಾಗದಲ್ಲಿದ್ದೇವೆ. ನೀವು ಇಲ್ಲಿ ಸಾಕಷ್ಟು ಆಟೋಗಳನ್ನು ಗಮನಿಸ್ತಾ ಇದ್ದೀರಿ. ಜೊತೆಗೆ ಆಟೋ ಚಾಲಕರು ಕೂಡ ಇದ್ದಾರೆ. ಒಂದು ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಆಗ್ತಾ ಇದೆ, ಮತ್ತೊಂದು ಕಡೆ ಗ್ರಾಮೀಣ ಭಾಗದಲ್ಲಿ ದುಪ್ಪಟ್ಟು ಬೆಲೆಗೆ ಗ್ಯಾಸ್ ಮಾರಾಟ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಇಲ್ಲಿ ಆಟೋ ಚಾಲಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾಕಂದ್ರೆ ಮಂಗಳೂರು ನಗರದಲ್ಲಿ 92 ಕೆಜಿಗೆ 92 ರೂಪಾಯಿಗೆ LPG ಗ್ಯಾಸ್ ಸಿಕ್ಕರೆ ಇಲ್ಲಿ ಮಂಗಳೂರು ನಗರದ ಹೊರಭಾಗಕ್ಕೆ ಬರುವಾಗ ಅದು 120 ರೂಪಾಯಿ ದರ ಆಗುತ್ತೆ. ಸರ್, ಎಷ್ಟು ಕಷ್ಟ ಆಗ್ತಾ ಇದೆ ತಮಗೆ? ನಮ್ಮ ಕಷ್ಟ ಎಷ್ಟಾಗ್ತದೆ ಅಂದರೆ ನಿಮಗೆ ಅಷ್ಟು ನಾವು 3 ದಿವಸದಲ್ಲಿ ಅರ್ಧ ಗ್ಯಾಸ್ ಮಾಡಿ ಅರ್ಧದಲ್ಲಿ ಬಿಟ್ಟು ಪ್ಯಾಸೆಂಜರ್ ಬಿಟ್ಟದುಂಟು. ನಮಗೆ ಅರ್ಧ ಹೋಗ್ತೇವೆ, ಅಲ್ಲಿ ಗ್ಯಾಸ್ ಇಲ್ಲ. ಮಂಗಳೂರಲ್ಲಿ ಗ್ಯಾಸ್ ಉಂಟು ಅಂತ ಹೇಳ್ತಾರೆ, ಅಲ್ಲಿ ಹೋಗೋ ಗ್ಯಾಸ್ ಇಲ್ಲ. 62 ರೂಪಾಯಿ ಇದ್ದ ಗ್ಯಾಸನ್ನು ಒಮ್ಮೆಲೆ 72, 92 ಈಗ 120ಗೆ ಬಂದಿದೆ. ನಾವು ಏನು ಮಾಡ್ಬೇಕು ಸರ್? 120 ಕೊಟ್ಟರೆ ಬಜ್ಪೆಯಲ್ಲಿ ಗ್ಯಾಸ್ ಇಲ್ಲ. ಇಲ್ಲಿ 2 ಪಂಪ್ ಇದೆ, ಒಂದು ಪೆಟ್ರೋಲ್ ಪಂಪ್ ಕಿನ್ನಿಪದವಲ್ಲಿ ಮತ್ತು ಅಲ್ಲಿ ಒಂದು ಮಸೀದಿ ಹತ್ತಿರ. ಆ ಕಿನ್ನಿಪದ ಪೆಟ್ರೋಲ್ ಪಂಪ್ ಇವತ್ತಿಗೆ ಬಂದಾಗ 25 ದಿವಸ ಆಯಿತು. ಇಲ್ಲಿ ಗೋಗು ಗ್ಯಾಸಲ್ಲಿ ಗ್ಯಾಸ್ ಇದೆ, ಇವರು ಇದ್ರೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಬಂದರೆ 120 ರೂಪಾಯಿ ಮಾಡ್ತಾರೆ. ಅದು ಸಹ ನಿಮಗೆ ಬೇಕಾಗಿ ನಾವು ತರಿಸಿದ್ದು, ನಿಮ್ಮ ಕಷ್ಟಕ್ಕೆ ಬೇಕಾಗಿ. ನಮ್ಮ ಕಷ್ಟಕ್ಕೆ ಬೇಕಾಗಿ ತರಿಸಿದರೆ 120 ಆಗಿದ್ರೆ ನಾವು ಹೇಗೆ ಸಾಧ್ಯ ನಾವು ಮೇಂಟೈನ್ ಮಾಡೋದು? ಪ್ಯಾಸೆಂಜರ್ ಹೇಳ್ತಾರೆ ನಮಗೆ ಜಾಸ್ತಿ ಹಣ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನಾವು ಮತ್ತೆ ನಮ್ಮ ಕಷ್ಟವನ್ನು ಯಾರ ಹತ್ರ ಹೇಳೋದು? ಅದಕ್ಕಾಗಿ ನಾವು ಈ ನಮ್ಮ ಮೊದಲಿಗೆ ಬಂದಂಥ 62 ರೂಪಾಯಿಗೆ ಗ್ಯಾಸ್ ನಮಗೆ ಸಿಗಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ದಿನದ ದುಡಿಮೆಯನ್ನು ನಂಬಿ ಬದುಕುವಂಥವ್ರು ಇಂತಹ ಸಿಚುವೇಶನ್ ತಮ್ಮ ಕುಟುಂಬ ನಿರ್ವಹಣೆಗೆ ಯಾವ ರೀತಿ ಕಷ್ಟ ಆಗ್ತಾ ಇದೆ? ಅಲ್ಲ, ತುಂಬ ಕಷ್ಟ ಆಗ್ತಾ ಉಂಟು ಸರ್. ಈಗ ನೋಡಿ, ನಮಗೆ 62 ರೂಪಾಯಲ್ಲಿ ಗ್ಯಾಸ್ ಸಿಗ್ತದೆ. ಒಮ್ಮೆಲೆ 90, 92 ಆಯಿತು. ಇನ್ನೊಂದು ಕಡೆಯಿಂದ 120 ತೆಗಿತಾ ಇದ್ದಾರೆ. ಇದು ಅವರು ನಮ್ಮನ್ನು ಲೂಟಿ ಮಾಡೋದಲ್ವಾ? ನಮ್ಮನ್ನು ಡ್ರೈವರ್ನವರ ಒಂದು 10 ರೂಪಾಯಿ ಜಾಸ್ತಿ ತೆಗೆದ್ರೆ ಹೇಳ್ತಾರೆ, ನಮ್ಮ ಮೇಲೆ ಆ್ಯಕ್ಷನ್ ತೆಗಿತಾರೆ. ಅದು ನೀವು ಹೇಗೆ ತಗೊಂಡದಂತ ನೋಡಿ. ಈಗ ನಾವು ಜೀವನ ತೆಗೆಯೋದು ತುಂಬ ಕಷ್ಟ ಆಗಿದೆ. ಅವ್ರ ಹತ್ರ ನಾವು ಎಷ್ಟು ಸಲ ಹೇಳಿದೆ, ಅವರಿಲ್ಲ, ನಮಗೆ ಅದು ಕಂಪನಿಯಿಂದ ಬಂದ ರೇಟು, ನಮ್ಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಅಂತೇಳಿ ಹೇಳ್ತಿದ್ದಾರೆ. ನಾವು ಎಂತ ಮಾಡೋದು? ಈಗ ನೋಡಿ, ಒಂದು ಲೀಟ್ರ್ ಇದರಲ್ಲಿ ಗ್ಯಾಸ್ನಲ್ಲಿ ನಮಗೆ ಸಿಗೋದು ಎಷ್ಟು ಕಿಲೋಮೀಟ್ರ್ ಹೋಗ್ತದೆ? 18-20 ಕಿಲೋಮೀಟ್ರ್ ಹೋಗ್ತದೆ. ಅದು ನಮಗೆ ಸಾಕಾಗ್ತದೆ? ಎಷ್ಟು ನಾವು ಅಂತ ಇದು ಮಾಡೋದು? ನಾವು ಮೊನ್ನೆಯಿಂದ ತುಂಬ ಕಷ್ಟದಲ್ಲಿದ್ದೇವೆ. ನಮಗೆ ಇದಕ್ಕೆ ಒಂದು ಪರಿಹಾರ ಅಂತೇಳಿ ಒಂದು ನಮ್ಮ ಸಂಬಂಧಪಟ್ಟ ಅಧಿಕಾರಿ ಅವರು ಇದರ ಬಗ್ಗೆ ತಗೊಳ್ಬೇಕು, ಈ ಪಂಪಿನವರ ಮೇಲೆ. ಆ ದುಪ್ಪಟ್ಟು ದರದಲ್ಲಿ ಗ್ಯಾಸ್ ಅನ್ನ ದರ ಏರಿಕೆ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಸಮರ್ಪಕವಾಗಿ ಲಭ್ಯ ಆಗ್ತಾ ಇಲ್ಲ. ಹಾಗಾಗಿ ಇದೊಂದು ಒತ್ತಡವನ್ನ ಸೃಷ್ಟಿ ಮಾಡಿ ಇದರ ಲಾಭವನ್ನು ಪಡೆದುಕೊಳ್ಳುವಂತ ತಂತ್ರಗಾರಿಕೆ ಇರ್ಬೋದೆಂಬ ಆರೋಪವನ್ನು ಇಲ್ಲಿ ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.